ಹರ್ಷ, Yes, ನೀವು ma'am. ಫಿಸಿಕ್ಸ್ ವಾಲಾದಿಂದ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಆಗಿರಬಹುದು, KCET ಪ್ರಿಪರೇಷನ್ಗೆ ಆಗಿರಬಹುದು, ಯಾವ ರೀತಿ ಹೆಲ್ಪ್ ಆಯ್ತು? ಅಂದ್ರೆ ನಾನ್ ಕೇಳ್ಪಟ್ಟೆ ನೀವು ಫಿಸಿಕ್ಸ್ ವಾಲಾ ಸ್ಟೂಡೆಂಟ್ ಅಂತ. ಸೊ ಯಾವ್ದಾದ್ರು ಬ್ಯಾಚ್ ತಗೊಂಡಿದ್ರಾ? ಹೌದು ಅದ್ರ ಮ್ಯಾಮ್, ಬಗ್ಗೆ ನಾನು ಹೇಳಿ. 11th ಅಲ್ಲಿ ಯಾವ್ದು ಬ್ಯಾಚ್ ತಗೊಂಡಿಲ್ಲ. ಓಕೆ. ಯೂಟ್ಯೂಬ್ ಅಲ್ಲಿ ಸಿಕ್ಕ ವಿಡಿಯೋಸ್ ಇಂದ ಪ್ರಿಪೇರ್ ಆಗ್ತಿದ್ದೆ. ಹ್ಮ್. ಓಕೆ, ಅದು ಅಷ್ಟೊಂದು ನನ್ನ ಪ್ರಕಾರ ಪರ್ಫೆಕ್ಟ್ ಆಗಿರಲಿಲ್ಲ. ಅದರಿಂದ 12th ಅಲ್ಲಿ ಲಕ್ಷ ಬ್ಯಾಚ್ ತಗೊಂಡೆ. ಹ್ಮ್. ಅದರಿಂದ ಮುಗಿಸ್ತಾ ಬಂತು. ಲಾಸ್ಟ್ KCET ಪ್ರಿಪೇರ್ ಆಗ್ಬೇಕಂತ ಸಾರ್ಥಕ್ ಕ್ರಾಶ್ ಕೋರ್ಸ್ ತಗೊಂಡೆ. ಓಕೆ. ಸೊ ಸಾರ್ಥಕ್ ಕ್ರಾಶ್ ಕೋರ್ಸ್ 2.0 ಅಥವಾ ಫಸ್ಟ್ ಬ್ಯಾಚ್ ತಗೊಂಡಿದ್ರಾ? ಇಲ್ಲ ಮ್ಯಾಮ್, 2.0 ತಗೊಂಡೆ. 2.0. ಹಂಗೆ ವೆರಿ. ಫಸ್ಟ್ ಬ್ಯಾಚ್ ಫ್ರೀ ಸಿಕ್ತು. ಹ್ಮ್. ಹಂಗಾಗಿ ಎರಡರಿಂದ ಪ್ರಿಪೇರ್ ಆದೆ. ಓಕೆ ಓಕೆ ಓಕೆ, ನೈಸ್. ಸೊ ಫಿಸಿಕ್ಸ್ ವಾಲಾ ಪ್ಲಾಟ್ಫಾರ್ಮ್ ನಿಮ್ಮ ಜೂನಿಯರ್ಸ್ಗಳಿಗೆ, ಫಿಸಿಕ್ಸ್ ವಾಲಾ ಪ್ಲಾಟ್ಫಾರ್ಮ್ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮ್ಯಾಮ್, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್. ಹ್ಮ್. ಯಾಕಂದ್ರೆ ಲೋ ಕಾಸ್ಟ್ ಇರುತ್ತೆ. ನಮ್ಮಂತ ಹ್ಮ್. ರೂರಲ್ ಇಂದ ಬರೋ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಕಾಲೇಜ್ ಆಫ್ಲೈನ್ ಹೋಗಿ 1 lakh 2 lakh ಪೇ ಮಾಡಕ್ ಆಗಲ್ಲ ಮ್ಯಾಮ್. ಕರೆಕ್ಟ್ ಕರೆಕ್ಟ್. ಹಾ. ಹಂಗಾಗಿ ನಮ್ಮಂತ ಇದು ಜಸ್ಟ್ ಲೈಕ್ ಗಿಫ್ಟ್ ಬೈ ದ ಗಾಡ್. ಓಕೆ. ಸೊ ಗಾಡ್ ಗಿಫ್ಟ್ ಅಂತ ಹೇಳ್ತೀರಿ. ಹೌದು ಮ್ಯಾಮ್. ಗ್ರೇಟ್ ಗ್ರೇಟ್, ತುಂಬಾ ಖುಷಿ ಆಯ್ತು ಕೇಳಿ. ಸೊ ನಿಮ್ಮ ಜೂನಿಯರ್ಸ್ಗಳಿಗೆ, ಇವಾಗ ಸೆಕೆಂಡ್ ಇಯರ್ ಬರ್ತಿರೋಂತಹ ಸ್ಟೂಡೆಂಟ್ಸಿಗೆ KCET ಪ್ರಿಪರೇಷನ್ಗೆ ಆಗಿರಬಹುದು ಅಥವಾ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೆ ಆಗಿರ್ಬೋದು, ನೀವು ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಿ ಹರ್ಷ? ಮ್ಯಾಮ್, ನನ್ನ ಟಿಪ್ ಏನಂದ್ರೆ, ಹ್ಮ್. ಸೆಕೆಂಡ್ ಇಯರ್ ಸ್ಟಾರ್ಟಿಂಗ್ ಇಂದಾನೆ ಜಸ್ಟ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ KCET. ಯಾಕಂದ್ರೆ ಹ್ಮ್. ಕಾನ್ಸೆಪ್ಟ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆದ್ರೆ ಹ್ಮ್. ಇನ್ ಬೋರ್ಡ್ಸ್ಗೋಸ್ಕರ ಸ್ವಲ್ಪ ಡಿರೈವೇಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಪ್ಕೊಂಡ್ರೆ ಸಾಕು ಲಾಸ್ಟ್ 1 month ಅಲ್ಲಿ. ಓಕೆ. ಕಾನ್ಫಿಡೆನ್ಸ್ ಇರುತ್ತೆ KCET ಎಕ್ಸಾಮ್ ಬರೆಯೋಕೆ. ಹ್ಮ್. ಫಸ್ಟ್ ಇಂದ ಪ್ರಿಪೇರ್ ಲಾಸ್ಟ್ 15 days 20 days KCET ಪ್ರಿಪೇರ್ ಆಗ್ತೀರಾ ಅಂದ್ರೆ ಆಗಲ್ಲ ಮ್ಯಾಮ್. ಕರೆಕ್ಟ್ ಕರೆಕ್ಟ್. ಓಕೆ. ಸೊ ಇದು ನಿಮ್ಮ ಜೂನಿಯರ್ಸ್ಗಳಿಗೆ ನೀವು ಕೊಡ್ತಿರೋಂಥ ಟಿಪ್ಸ್. ಹೌದು ಮ್ಯಾಮ್, ಕನ್ಸಿಸ್ಟೆಂಟ್ ಆಗಿ 1 year ಫುಲ್ ವರ್ಕ್ ಮಾಡಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಗೆಟ್ ಗುಡ್ ರ್ಯಾಂಕ್. ಓಕೆ, ಗ್ರೇಟ್. ಸೊ ಇನ್ನೊಂದು ಕ್ವಶನ್, ನೀವು 11th ಒಳಗೆ ಪ್ರಿಪರೇಷನ್ ನಡೆಸಿರ್ಲಿಲ್ಲ ಹೌದಾ? ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅಯ್ಯೋ 11th ವೇಸ್ಟ್ ಆಯ್ತು, 12th ಒಳಗೆ ಇನ್ನೇನ್ ಬೋರ್ಡಿಗೆ ನಾನು ಚೆನ್ನಾಗಿ ತೆಗಿತೀನಿ, KCET ಏನ್ ಚೆನ್ನಾಗಿ ಆಗ್ಬೋದು ಅಂತ ಯೂಶಲಿ ಸ್ಟೂಡೆಂಟ್ಸ್ ತಲೆಗೆ ಬರುತ್ತದೆ. ತುಂಬಾ ಜನ ಸ್ಟೂಡೆಂಟ್ಸ್ Yes, ma'am, ಬಾಯಲ್ಲಿ yes, ma'am. ಕೇಳಿದೀನಿ. ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ ಮ್ಯಾಮ್, 11th ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ 12 ಸ್ಟಾರ್ಟ್ ಮಾಡ್ಬೋದು. ಓಕೆ. ಯಾಕಂದ್ರೆ ಇಟ್ಸ್ ನೆವರ್ ಲೇಟ್ ಟು ಸ್ಟಾರ್ಟ್ ಅಂಡ್ ಇಟ್ಸ್ ನೆವರ್ ಅರ್ಲಿ ಟು ಸ್ಟಾರ್ಟ್ ಮ್ಯಾಮ್. ಯಾವಾಗಿಂದ ನಾವು ಎಫರ್ಟ್ ಹಾಕಿದ್ರೆ ಎಲ್ಲಿಂದ ಬೇಕಾದ್ರೂ ರ್ಯಾಂಕ್ ತಗೊಂಡ್ಬರ್ಬೋದು. ವಿ ಶುಡ್ ನೆವರ್ ಗಿವ್ ಅಪ್. ಓಕೆ ಓಕೆ, ಗ್ರೇಟ್ ಗ್ರೇಟ್. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ ಹರ್ಷ. ಸೊ ತುಂಬಾ Thank you, ma'am. ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರಿ, ತುಂಬಾನೇ ಖುಷಿ ಆಯ್ತು. ಓಕೆ, ಅಂಡ್ ಆಲ್ ದ ಬೆಸ್ಟ್. ಸೊ ನಿಮ್ಮ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತ ಆಸೆ ಇದೆ ನಿಮ್ಗೆ? ಮ್ಯಾಮ್, ನನಗೆ ನೆಕ್ಸ್ಟ್ ಕೋಡಿಂಗ್ ಕಲಿಬೇಕಂತ ಆಸೆ ಇದೆ. ಓಕೆ. ಸೊ PCMC ಸ್ಟೂಡೆಂಟಾ ನೀವು? ಎಸ್ ಮ್ಯಾಮ್, PCMC. ಓಕೆ. ಫಸ್ಟ್ ಬಯಾಲಜಿ ತಗೊಂಡಿದ್ದೆ, ಹಾ. ಮತ್ತೆ ಸುಮ್ಮನೆ ಯಾಕೆ ಇಂಜಿನಿಯರಿಂಗ್ ಮಾಡೋದಲ್ವಾ ಅಂತ ಕಂಪ್ಯೂಟರ್ ಸೈನ್ಸ್ ಶಿಫ್ಟ್ ಆಗಿದೆ. ಓಕೆ. ಸೊ CS ಇಂಜಿನಿಯರಿಂಗ್ ಮಾಡ್ಬೇಕಂತ ನಿಮಗೆ ಆಸೆ ಇದೆ? ಹೌದು ಮ್ಯಾಮ್. ಓಕೆ. ಸೊ ಆಲ್ ದ ಬೆಸ್ಟ್ ಹರ್ಷ. ನೀವು Thank you, ಖಂಡಿತ ಖಂಡಿತ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಸೊ ಫ್ಯೂಚರ್ ಅಲ್ಲಿ ಕೂಡ, ಅಂದ್ರೆ ಇಂಜಿನಿಯರಿಂಗ್ ಅಲ್ಲೂ ಕೂಡ ಇದೇ ರೀತಿ ನೀವು ಹಾರ್ಡ್ ವರ್ಕ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ಕೆರಿಯರ್ ಇದೆ ಅಂತ ನಾನು ಹೇಳ್ತೀನಿ. ಹಾರ್ಡ್ ವರ್ಕ್ ಮಾಡೋರಿಗೆ ಯಾವಾಗ್ಲೂ ಕೂಡ ಒಳ್ಳೆ ಫ್ಯೂಚರ್ ಇದ್ದೇ ಇರುತ್ತೆ. ಆಲ್ ರೈಟ್. ಓಕೆ, Yes, ma'am. ಆಲ್ ರೈಟ್. ಸೊ ಇನ್ನೊಂದು ಕ್ವೆಶನ್, ನಿಮಗೆ JEE ಪ್ರಿಪರೇಷನ್ಗೆ, KCET ಪ್ರಿಪರೇಷನ್ಗೆ, ಸೊ ಎರಡನ್ನೂ ಪ್ರಿಪೇರ್ ಮಾಡಿದ್ರಿ. ಸೊ ಎರಡರಲ್ಲಿ ನಿಮಗೆ ಏನ್ ಡಿಫ್ರೆನ್ಸ್ ಕಾಣಿಸ್ತು? ಹೌ JEE ಇಸ್ ಡಿಫ್ರೆಂಟ್ ಫ್ರಮ್ KCET? ಮ್ಯಾಮ್, JEE ಅಲ್ಲಿ ಬೇಸಿಕಲಿ ಕ್ವಶನ್ ಸ್ವಲ್ಪ ಆಡ್ ಅಂತಾರೆ. ನನಗೆ ಅಷ್ಟೇ ಅನ್ಸಿಲ್ಲ. ಹ್ಮ್. ಎಲ್ಲ ಮೀಡಿಯಂ ಲೆವೆಲ್ ಇರುತ್ತೆ. JEE ಮ್ಯಾಥ್ಸ್ ಸ್ವಲ್ಪ ಕಷ್ಟ ಇರುತ್ತೆ. ಹ್ಮ್. KCET ಬೇಕಂದ್ರೆ ಸ್ಪೀಡ್ ಸಾಲ್ವಿಂಗ್ ಬೇಕು ಮ್ಯಾಮ್. JEE ಅಲ್ಲಿ ಆಲ್ಮೋಸ್ಟ್ 2 minutes ಸಿಗುತ್ತೆ. KCET ಅಲ್ಲಿ ಸಿಗೋದು 1 minute. ಓಕೆ. ಸೊ JEE ಅಲ್ಲಿ ಸ್ವಲ್ಪ ನಾವು ಥಿಂಕ್ ಮಾಡ್ಬೋದು, ಬಟ್ KCET ಅಲ್ಲಿ ವಿ ವಾಂಟ್ ಸ್ಪೀಡ್ ಅಂಡ್ ಅಕ್ಯುರೇಸಿ. ಓಕೆ. ಸೊ ಹಾಗಾಗಿ ಜಾಸ್ತಿ ನಾವು ಅಕ್ಯುರೇಟ್ ಆಗಿರ್ಬೇಕು ಕಾನ್ಸೆಪ್ಷುಯಲ್ ವೈಸ್, ಹಾಗೆ ಪ್ರಾಕ್ಟೀಸ್ ಕೂಡ ಚೆನ್ನಾಗಿರ್ಬೇಕಂತ ಹೇಳ್ತೀರಾ? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಸೊ ನಿಮ್ಮಿಂದ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಸಿಗುತ್ತೆ, JEE ಯಾವ ರೀತಿ ಇರುತ್ತೆ, KCET ಯಾವ ರೀತಿ ಇರುತ್ತೆ. ಅಂದ್ರೆ ಎಕ್ಸಾಮ್ ಅಪಿಯರ್ ಆದಾಗ ಅಲ್ಲಿ ಆ ಒಂದು ಸಿಚುಯೇಷನ್ ಅಲ್ಲಿ ಯಾವ ರೀತಿ ಟೈಮ್ ಮ್ಯಾನೇಜ್ ಆಗುತ್ತೆ ಅನ್ನೋದು ಒಂದು ಏನಂತ ಹೇಳ್ತೀವಿ, ಒಂದು ಬ್ರೀಫ್ ಆಗಿ ಸ್ಟೂಡೆಂಟ್ಸಿಗೆ ಗೊತ್ತಾಗುತ್ತೆ. ಎಸ್ ಮ್ಯಾಮ್. ಓಕೆ ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಹರ್ಷ, ಅಂಡ್ ಆಲ್ ದ ಬೆಸ್ಟ್. ನಿಮ್ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು.